CBSE ಕಷ್ಟ, ICSEನೇ ಬೆಸ್ಟ್. ಹಾಗಾದರೆ ಸ್ಟೇಟ್ ಬೋರ್ಡ್? ಸ್ನೇಹಿತರೆ, CBSE, ICSE, ಸ್ಟೇಟ್ ಬೋರ್ಡ್ ಯಾವುದು ಬೆಸ್ಟ್? ಮಕ್ಕಳು ಯಾವ ಸಿಲೆಬಸ್ ಓದಬೇಕು? ಪ್ರಿ KGಯಿಂದಲೇ ಪೋಷಕರಿಗೆ ಕನ್ಫ್ಯೂಷನ್. UPSC, ನೀಟ್, JEE ಪರೀಕ್ಷೆ ಪಾಸ್ ಮಾಡಬೇಕಾದ್ರೆ ಮಕ್ಕಳು ಯಾವ ಸಿಲೆಬಸ್ ಓದಿದ್ರೆ ಈಸಿ? ಸ್ಟೇಟ್ ಸಿಲೆಬಸ್ ಓದಿದ್ರೆ ಕಾಲೇಜ್ ಸೀಟ್ ಸಿಗುತ್ತಾ? ICIC ಓದುವ ಮಕ್ಕಳು ಬೇರೆ ಮಕ್ಕಳಿಗಿಂತ 1-2 ವರ್ಷ ಅಡ್ವಾನ್ಸ್ ಆಗಿರ್ತಾರಾ? ಹೀಗೆ ಒಂದೆರಡಲ್ಲ ಪ್ರಶ್ನೆ. ಹಾಗಾದರೆ ನಿಜಕ್ಕೂ ಈ ಸಿಲೆಬಸ್ಗೂ ಏನು ಡಿಫ್ರೆನ್ಸ್? ಯಾವ ಸಿಲೆಬಸ್ಗೆ ಓದಿಸಿದ್ರೆ ಎಷ್ಟು ಹಣ ಖರ್ಚಾಗುತ್ತೆ? ಮಕ್ಕಳಿಗೆ ಯಾವುದು ಬೆಸ್ಟ್? ಎಲ್ಲವನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾವ ಪಠ್ಯಕ್ರಮ ಬೆಸ್ಟ್? ಸ್ನೇಹಿತರೆ, ಭಾರತದಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಮೆಡಿಕಲ್ ಸೀಟ್ ಅಥವಾ ಯಾವುದಾದ್ರೂ IITಯಲ್ಲಿ ಇಂಜಿನಿಯರಿಂಗ್ ಸೀಟ್ ತಗೊಳ್ಳೋಕೆ ಭರ್ಜರಿ ಕಾಂಪಿಟೀಷನ್ ಫೇಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಶಾಲಾ ದಿನಗಳಲ್ಲೇ ಮಕ್ಕಳನ್ನು ನೀಟ್, JEE ಪರೀಕ್ಷೆಗೆ ರೆಡಿ ಮಾಡುವಂತಹ ಒಂದು ಟ್ರೆಂಡ್ ಇದೆ. ಆ ಪರೀಕ್ಷೆಯಲ್ಲಿ ಗೆಲ್ಲೋಕೆ ಈಸಿ ಆಗಲಿ ಅಂತ CBSE, ICSE ಸಿಲೆಬಸ್ನಲ್ಲೇ ಓದಿಸ್ತಾರೆ. ಜೊತೆಗೆ ಈ ಸಿಲೆಬಸ್ ಓದಿದ್ರೆ ಮಕ್ಕಳು ಜಾಸ್ತಿ ಇಂಟೆಲಿಜೆಂಟ್ ಆಗ್ತಾರೆ, ಈಸಿಯಾಗಿ ಜಾಬ್ ತಗೋತಾರೆ ಅನ್ನುವಂಥ ಒಪಿನಿಯನ್ ಕೂಡ ಇದೆ. ಹಾಗಂತ ಸ್ಟೇಟ್ ಸಿಲೆಬಸ್ ಓದಿದವರಿಗೆ ಕೆಲಸ ಸಿಗಲ್ಲ ಅಂತೇನಿಲ್ಲ. 3 ರೀತಿಯ ಸಿಲೆಬಸ್ನಲ್ಲೂ ಅದರದ್ದೇ ಆದ ಅಡ್ವಾಂಟೇಜಸ್ ಕೂಡ ಇದೆ. ಬೇರೆ ಬೇರೆ ರೀತಿಯ ಅವಕಾಶಗಳು ಕೂಡ ಇರುತ್ತವೆ. ಎಲ್ಲವನ್ನು 1 by 1 ತಿಳ್ಕೊಳ್ಳೋಣ. ಆದರೆ ನಮ್ಮ ಮೈಂಡ್ನಲ್ಲಿ ಇರಬೇಕು, ಯಾವುದು ಕೀಳಲ್ಲ, ಯಾವುದು ನೆಗ್ಲೆಕ್ಟ್ ಮಾಡುವ ವಿಚಾರ ಅಂತೂ ಅಲ್ಲ. ಓದುವ ಮಕ್ಕಳಿಗೆ ಆಸಕ್ತಿ ಇದ್ದರೆ ಎಲ್ಲದರಲ್ಲೂ ಜೀನಿಯಸ್ಗಳಾಗಬಹುದು. ಇಲ್ಲ, ಮಕ್ಕಳಿಗೆ ಆಸಕ್ತಿ ಇಲ್ಲ ಅಂದರೆ ಯಾವುದೇ ಅಡ್ವಾನ್ಸ್ಡ್ ಸಿಲೆಬಸ್ ಬಂದರೂ ಕೂಡ ಪ್ರಯೋಜನಗಳಾಗುವುದಿಲ್ಲ. ಮೊದಲನೇದಾಗಿ ಸ್ಟೇಟ್ ಸಿಲೆಬಸ್. ಹೆಚ್ಚಿನವರು ಸ್ಟೇಟ್ ಸಿಲೆಬಸ್ ಸ್ಕೂಲ್ಗಳಲ್ಲೇ ಓದುವಂಥದ್ದು ಕಂಪೇರ್ ಟು ಅದರ್ ಸಿಲೆಬಸ್. ಇದು ಕಡಿಮೆ ಖರ್ಚಿನ ಸಿಲೆಬಸ್. ಕರ್ನಾಟಕ SSLC ಬೋರ್ಡ್, ಕರ್ನಾಟಕ PUC ಬೋರ್ಡ್ ಇವೆರಡನ್ನೂ ಒಳಗೊಂಡಂತಹ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಥವಾ KSEB ಪ್ರತಿ ವರ್ಷ 10th ಮತ್ತು PU ಸ್ಟೇಟ್ ಸಿಲೆಬಸ್ ಪರೀಕ್ಷೆ ನಡೆಸುತ್ತೆ. ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಶಾಲೆ ಅಥವಾ ಸಾಕಷ್ಟು ಪ್ರೈವೇಟ್ ಶಾಲೆಗಳು ಕೂಡ ಸ್ಟೇಟ್ ಸಿಲೆಬಸ್ನಲ್ಲೇ ಮಾಡ್ತಾರೆ. ಸಾಮಾನ್ಯವಾಗಿ CBSE, ICSEಗಿಂತ ಸ್ಟೇಟ್ ಸಿಲೆಬಸ್ ಈಸಿ ಅಂತ ಅನಿಸುತ್ತೆ. ಅತಿ ಹೆಚ್ಚು ಸ್ಕೋರ್ ಮಾಡಬಹುದು ಎಂಬ ನಂಬಿಕೆ ಕೂಡ ಇರುತ್ತೆ. ಆದರೆ ಸ್ಟೇಟ್ ಸಿಲೆಬಸ್ನ ಪಠ್ಯಗಳನ್ನು NCERT ಪಠ್ಯಗಳ ಆಧಾರದಲ್ಲೇ ಮಾಡಿರ್ತಾರೆ. ಹಾಗಾಗಿ CBSE ಸಿಲೆಬಸ್ನಲ್ಲಿ ಇರುವ ಅಂಶಗಳು ಸ್ಟೇಟ್ ಸಿಲೆಬಸ್ನಲ್ಲೂ ಇರುತ್ತೆ. ಆದರೆ ಜಾಸ್ತಿ ಫೋಕಸ್ ಇರುವಂಥದ್ದು ಕರ್ನಾಟಕ ಇತಿಹಾಸದಲ್ಲಿ. ಅದು ಕನ್ನಡ ಭಾಷೆ, ಸ್ಥಳೀಯ ಆರ್ಥಿಕತೆ ಬಗ್ಗೆ ಇರುವಂಥದ್ದು. ಡಿಫ್ರೆನ್ಸ್ ಇರುವುದು ಇಷ್ಟೇ. ಸ್ಟೇಟ್ ಸಿಲೆಬಸ್ ಅನ್ನೋದು ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿಯುವ ಆಪ್ಷನ್ ಕೂಡ ಇರುತ್ತೆ. ಸ್ಟೇಟ್ ಸಿಲೆಬಸ್ನಲ್ಲಿ ಮಕ್ಕಳ ಬೇಸಿಕ್ ಎಜುಕೇಷನಿಗೆ ಜಾಸ್ತಿ ಮಹತ್ವ ಕೊಡುವಂಥದ್ದು. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಎಕ್ಸ್ಪೋಜರ್ ಕಮ್ಮಿಯಾಗುತ್ತೆ. ಸರಕಾರಿ ಶಾಲೆಯ ಮಕ್ಕಳು ಕೂಡ ನ್ಯಾಷನಲ್ ಲೆವೆಲ್ ಕಾಂಪಿಟೀಷನ್ಗೆ ಹೋಗ್ತಾರೆ, ಹೋಗುವುದೇ ಇಲ್ಲ ಅಂತಲ್ಲ. ಕಂಪೇರ್ ಟು CBSE ಇದರಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳಬಹುದು. ಬೇಸಿಕ್ ಎಜುಕೇಷನ್ಗೆ ಹೆಚ್ಚು ಮಹತ್ವ ಇರುವಂಥದ್ದು. ಕನ್ನಡ ಭಾಷೆಯಲ್ಲಿ ಬರೆಯುವುದಕ್ಕೆ ಹೆಚ್ಚು ಕಂಫರ್ಟೇಬಲ್ ಅನಿಸುವ ಮಕ್ಕಳಿಗೆ ಸ್ಟೇಟ್ ಸಿಲೆಬಸ್ ಬೆಸ್ಟ್. ಕನ್ನಡ ಅನ್ನುವ ಮಕ್ಕಳಿಗೆ ಆ್ಯಂಡ್ PUC ಮುಗಿದ ಮೇಲೆ ರಾಜ್ಯ ಸರ್ಕಾರದ ನೌಕರಿಗೆ ಅಥವಾ ಸ್ಥಳೀಯವಾಗಿ ಯಾವುದೇ ಜಾಬ್ ತಗೊಳ್ಳುವಂತಹ ಐಡಿಯಾ ಇದ್ದವರು ಸ್ಟೇಟ್ ಸಿಲೆಬಸ್ ಸಾಕಾಗಬಹುದು. ಇನ್ನು CBSE ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಇದು ಕೇಂದ್ರ ಸರ್ಕಾರದ ಬೋರ್ಡ್. ಸದ್ಯಕ್ಕೆ ಭಾರತದಲ್ಲಿ ಅತಿ ಹೆಚ್ಚು ಅಡಾಪ್ಟ್ ಆಗಿರೋದು CBSE ಸಿಲೆಬಸ್. ಇದು ಶುರುವಾದದ್ದು ಕೇಂದ್ರ ಸರ್ಕಾರದ ನೌಕರರಿಗೆ ರಾಜ್ಯದಿಂದ ರಾಜ್ಯಕ್ಕೆ ಟ್ರಾನ್ಸ್ಫರ್ ಆಗಿರುವುದರಿಂದ ಹೋದ ಕಡೆ ಅವರ ಮಕ್ಕಳು ಬೇರೆ ಬೇರೆ ಸಿಲೆಬಸ್ ಓದಕ್ಕೆ ಆಗಲ್ಲ ಅನ್ನುವ ಒಂದು ಉದ್ದೇಶಕ್ಕೆ ಶುರುವಾದಂತಹ ಬೋರ್ಡ್ ಇದು. ಆದರೆ ಈಗ ಪ್ರಿಫರೇಬಲ್ ಆಗಿ ರಾಷ್ಟ್ರಾದ್ಯಂತ ಶಾಲೆಗಳು ಈ ಸಿಲೆಬಸ್ನಲ್ಲೇ ಆಯ್ಕೆ ಮಾಡಿಕೊಳ್ತಾ ಇವೆ. ಯಾಕೆಂದರೆ CBSE ಶಾಲೆಗಳು ಕಂಪ್ಲೀಟಾಗಿ NCERT ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಪಠ್ಯಕ್ರಮವನ್ನು ಫಾಲೋ ಮಾಡ್ತವೆ.
ನೀವು ಯಾವುದೇ ಕಾಂಪಿಟೇಟಿವ್ ಪರೀಕ್ಷೆ ಬರೆದ್ರೂ NCERT ಬುಕ್ ರೆಫರ್ ಮಾಡುವಂಥದ್ದು. ಪೊಲೀಸ್, KPSC ಆಗಿರ್ಬೋದು, UPSC ಸೇರಿದಂತೆ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳು NCERT ರೆಫರ್ ಮಾಡಲಾಗುತ್ತೆ. ಯಾಕೆಂದರೆ ಈ ಸಿಲೆಬಸ್ ಹೆಚ್ಚು ವ್ಯವಸ್ಥಿತವಾಗಿರ್ತದೆ, ಅತ್ಯವಶ್ಯಕ ಕಾನ್ಸೆಪ್ಟನ್ನು ಇಟ್ಟಿರ್ತಾರೆ. ಹಾಗಾಗಿ ಸರ್ಕಾರಿ ಸೇವೆಗಳಿಗೆ ಹೋಗುವ ಉದ್ದೇಶ ಇಟ್ಕೊಂಡಿರುವ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಈ ಸಿಲೆಬಸ್ನಲ್ಲಿ ಸೈನ್ಸ್, ಮ್ಯಾಥ್ಸ್ ಕಲಿಕೆಗೆ ಆದ್ಯತೆ ಇರುತ್ತೆ. ಹಾಗಾಗಿ JEE, NEET, CETಗಳಿಗೂ ಹೆಲ್ಪ್ ಆಗುತ್ತೆ. ಕೇಂದ್ರೀಯ ವಿದ್ಯಾಲಯ, ನವೋದಯ ಸ್ಕೂಲ್ ಸೇರಿದ ಹಾಗೆ ಸಾಕಷ್ಟು ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಈ ಸಿಲೆಬಸ್ ಇರುತ್ತೆ. ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿಯೂ 100ಕ್ಕೂ ಅಧಿಕ ಶಾಲೆಗಳಿವೆ. ಅಲ್ಲಿನ ಭಾರತೀಯ ಮಕ್ಕಳಿಗೆ CBSE ಸಿಲೆಬಸ್ ಫಾಲೋ ಮಾಡಲಾಗುತ್ತೆ. CBSE ಬೋರ್ಡ್ ಪ್ರತಿ ವರ್ಷ 10th ಮತ್ತು PUC ಬೋರ್ಡ್ ಪರೀಕ್ಷೆ ನಡೆಸ್ತಾರೆ. ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಕಾಂಪಿಟೆನ್ಸಿ ಆಧಾರದಲ್ಲಿ ಇರುತ್ತೆ. ಅಂದರೆ ಮಕ್ಕಳ ಸಾಮರ್ಥ್ಯ ಪರೀಕ್ಷೆ ಆಗುತ್ತೆ. ಕಾನ್ಸೆಪ್ಟ್ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಟೆಸ್ಟ್ ಮಾಡ್ತಾರೆ. ಜೊತೆಗೆ ಹೆಚ್ಚಿನ CBSE ಸ್ಕೂಲ್ಗಳಲ್ಲಿ ಸಂಗೀತ, ಡ್ಯಾನ್ಸ್, ಸ್ಪೋರ್ಟ್ಸ್, ಪಬ್ಲಿಕ್ ಸ್ಪೀಕಿಂಗ್, ಲೀಡರ್ಶಿಪ್ ಸ್ಕಿಲ್ಸ್ಗೆ ಬೇಕಾದಂತಹ ಪಠ್ಯೇತರ ಚಟುವಟಿಕೆಗಳಿಗೂ ಉತ್ತೇಜನ ಕೊಡ್ತಾರೆ. ಇನ್ನು ICSE ಅಂದರೆ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಷನ್. ಇದು ಕೂಡ ನ್ಯಾಷನಲ್ ಬೋರ್ಡ್ ಅಂದರೆ ಪ್ರೈವೇಟ್ ಬೋರ್ಡ್, ಕೌನ್ಸಿಲ್ ಫಾರ್ ದಿ ಇಂಡಿಯನ್ ಸ್ಕೂಲ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಆರ್ CISCE ಅಂಡರ್ನಲ್ಲಿ ಬರುತ್ತೆ. ಕೇವಲ ಸೈನ್ಸ್, ಮ್ಯಾಥ್ಸ್ ಅಲ್ಲ, ಆರ್ಟ್ಸ್, ಪರಿಸರ ಅಧ್ಯಯನ, ಟೆಕ್ನಿಕಲ್ ಎಜುಕೇಷನ್ ಹೀಗೆ ಸಾಕಷ್ಟು ವಿಷಯಗಳನ್ನು ICSE ಸಿಲೆಬಸ್ ಕವರ್ ಮಾಡುತ್ತೆ. CBSEಗಿಂತ ಹೆಚ್ಚು ಡೀಟೇಲ್ಡ್ ಸಿಲೆಬಸ್ ಇರುತ್ತೆ. ಇಂಗ್ಲಿಷ್ಗೆ ಹೆಚ್ಚು ಪ್ರಿಯಾರಿಟಿ ಇರುತ್ತೆ. ಹೆಚ್ಚು ಅಪ್ಲಿಕೇಶನ್ ಆಧಾರಿತ ಕಲಿಕೆ ಇರುವಂಥದ್ದು. ಅದರ ಸಬ್ಜೆಕ್ಟ್ನ ನಿಜ ಜೀವನಕ್ಕೆ ಹೇಗೆ ಅಪ್ಲೈ ಮಾಡಬಹುದು ಅನ್ನುವುದಕ್ಕೆ ICSEನಲ್ಲಿ ಹೇಳಿಕೊಡ್ತಾರೆ. ಇನ್ನು 10th, 12th ಪರೀಕ್ಷೆಗಳಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಅದರಲ್ಲೂ ICSE 10th ಪರೀಕ್ಷೆ ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಈ ಪರೀಕ್ಷೆಗಳಲ್ಲಿ ಮಕ್ಕಳು ಡೀಟೇಲ್ಡ್ ಆಗಿ ಆನ್ಸರ್ ಬರಿಬೇಕು, ರೈಟಿಂಗ್ ಸ್ಕಿಲ್ ತೋರಿಸಬೇಕು, ಉತ್ತರ ಅನಾಲಿಟಿಕ್ ಆಗಿರಬೇಕು. ಅಂದರೆ ಮಕ್ಕಳಿಗೆ ವಿಚಾರವನ್ನು ವಿಶ್ಲೇಷಣೆ ಮಾಡುವ ಸಾಮರ್ಥ್ಯ ಇರಬೇಕು. ಜೊತೆಗೆ ಸ್ಪೋರ್ಟ್ಸ್, ಆರ್ಟ್ಸ್, ಕಮ್ಯುನಿಟಿ ಸೈನ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೆಚ್ಚು ಫೋಕಸ್ ಇರಬೇಕು. ಇಂಗ್ಲಿಷ್ ಹಾಗೂ ಅನಾಲಿಟಿಕ್ಸ್ ಸ್ಕಿಲ್ಸಿಗೆ ಹೆಚ್ಚು ಫೋಕಸ್ ಇರುವುದರಿಂದ ವಿದೇಶಿ ಯೂನಿವರ್ಸಿಟಿಗಳು ಹೆಚ್ಚಾಗಿ ICSEಯನ್ನು ಹೆಚ್ಚು ರೆಕಗ್ನೈಸ್ ಮಾಡ್ತಾರೆ. ಹಾಗಾಗಿ ವಿದೇಶಿ ಯೂನಿವರ್ಸಿಟಿಗಳೆಲ್ಲ ಉನ್ನತ ವ್ಯಾಸಂಗದ ಲೆಕ್ಕಾಚಾರ ಇಟ್ಕೊಂಡಿದ್ರೆ ICSE ಯೂಸ್ ಆಗಬಹುದು. ಭಾರತದಲ್ಲಿ 2000ಕ್ಕೂ ಅಧಿಕ ICSE ಸ್ಕೂಲ್ಗಳಿವೆ. ಜಾಸ್ತಿ ಇರುವುದು ಬ್ಯಾಂಗ್ಳೂರು, ಮುಂಬೈ, ಚೆನ್ನೈನಂತಹ ಮೇಜರ್ ಸಿಟಿಗಳಲ್ಲಿ. ಎಲ್ಲ ಹೈಯರ್ ಎಜುಕೇಷನ್ಗೂ CBSE ಬೆಸ್ಟಾ? ಖಂಡಿತ ಇಲ್ಲ. ಇಂಗ್ಲಿಷ್ ಪ್ರಾವೀಣ್ಯತೆ, ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿಕೊಳ್ಳೋಕೆ ICSEನೇ ಉತ್ತಮ ಅನ್ನುವಂತಹ ಒಪಿನಿಯನ್ ಕೂಡ ಇದೆ. ಆದರೆ ಎಲ್ಲ ಹೈಯರ್ ಎಜುಕೇಷನ್ಗೂ ICSE ಬೇಕಾಗಿಲ್ಲ. ಮೆಡಿಕಲ್, ಎಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ CBSE ಬೆಟರ್ ಆಗಬಹುದು. ಸೊ JEE, NEET ಗುರಿ ಇರುವವರಿಗೆ CBSE ಸೆಲೆಕ್ಟ್ ಮಾಡಬಹುದು. ಜೊತೆಗೆ ICSE ಮಾತ್ರ ಅಂತಾರಾಷ್ಟ್ರೀಯವಾಗಿ ಗುರುತಿಸಿಕೊಳ್ಳುವುದು, ಫಾರಿನ್ ಯೂನಿವರ್ಸಿಟಿ ಆಕ್ಸೆಪ್ಟ್ ಮಾಡಿಕೊಳ್ಳುವುದು ಹಾಗೇನಿಲ್ಲ. ಒಂದು ಅಡ್ವರ್ಟೈಜ್ ಆಗಬಹುದು ಅಷ್ಟೇ. ಹಾಗಂತ CBSE ಮಾಡಿದವರಿಗೆ ಆ ಅವಕಾಶಗಳು ಇಲ್ಲ ಅಂತೇನಿಲ್ಲ. CBSE ಮಾಡಿದವರಿಗೂ ಈ ಅವಕಾಶಗಳಿವೆ. ಆದರೆ ವಿದೇಶಿ ಯೂನಿವರ್ಸಿಟಿಗಳ ಅಡ್ಮಿಷನ್ಗೆ SAT, IELTSನಂತಹ ಪರೀಕ್ಷೆಗಳು ಸ್ಕೋರ್ ಜಾಸ್ತಿ ಮುಖ್ಯ ಆಗುತ್ತೆ. ಆ ದೃಷ್ಟಿಯಲ್ಲಿ ವಿದೇಶಿ ಕರಿಯರ್ ಮೈಂಡಲ್ಲಿ ಇರುವವರು ICSನ ಮಾಡಿಕೊಂಡ್ರೆ ಹೆಚ್ಚಿನ ಎಡ್ಜ್ ಸಿಗಬಹುದು. ಬೇರೆಯವರಿಗೆ ಆಗಲ್ಲ ಅಂತೇನಿಲ್ಲ. CBSE ಯಾಕೆ ಸ್ಟೇಟ್ ಬೋರ್ಡ್ನಲ್ಲಿ ಓದೋರು ಮನಸ್ಸು ಮಾಡಿದರೆ ಎಲ್ಲ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿಕೊಂಡು ವಿದೇಶಗಳಲ್ಲಿ ಹೈಯರ್ ಎಜುಕೇಷನ್ ಮಾಡಲು ಅವಕಾಶ ಬ್ಲಾಕ್ ಮಾಡಲಾಗಿದೆ. ಆ ಥರ ಏನೂ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಬೇರೆ ಬೇರೆ ಸಿಲೆಬಸ್ ಬಗೆಗಿನ ಮಕ್ಕಳಿಗೆ ಎಜುಕೇಷನ್ ಸಂಬಂಧಿಸಿದ ವಿಷಯವಾಗಿದೆ. ಆದರೆ ಒಂದು ವಿಷಯ, ಬೀದಿ ಬದಿಯಲ್ಲಿ ವಿದ್ಯುತ್ ಸೌಕರ್ಯಗಳಿಲ್ಲದೆ ಓದಿ ಸಾಧನೆ ಮಾಡಿದ ಮಕ್ಕಳು, ಸಾಧಕರು ಇವತ್ತೂ ಕೂಡ ಇದ್ದಾರೆ. ಮಕ್ಕಳಿಗೆ ಮುಖ್ಯವಾಗಿ ಸ್ಕೂಲ್ನ ಕಟ್ಟಡ, ಮುಂದಿರುವ ಗಾರ್ಡನ್, ಟೀಚರ್ಸ್ ಏನು ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ, ಆಸಕ್ತಿ ಮತ್ತು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಬರೀ ಸ್ಕೋರ್ ಮಾತ್ರ ನೋಡಿದರೆ ಸಾಲದು. ಕಾನ್ಸೆಪ್ಟ್ ಅರ್ಥ ಮಾಡಿ ಎಕ್ಸ್ಪರ್ಟ್ ಆಗ್ತೀನಿ ಅನ್ನುವ ಮಕ್ಕಳಿಗೆ ಯಾವ ಬೋರ್ಡ್ ಆದರೂ ಸಾಧನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ನಿರಂತರ ಸುದ್ದಿಗಾಗಿ ಸ್ಕೀಮು ಅರ್ಥ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಅದೇ ರೀತಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಲು ಮರೆಯದಿರಿ. ಥ್ಯಾಂಕ್ ಯು.